ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸುನಿಲ್ ಪ್ರಿಯಾ ಲಾಗ್. ಇದು ಬುಧವಾರದ ಲಾಗ್. ಬೆಳಗ್ಗೆ ಎದ್ದಿದ ತಕ್ಷಣ ಹೊರಗಡೆ ಬಂದು ನೋಡಿದ್ರೆ ಅಜ್ಜಿ ಆಲ್ರೆಡಿ ಬಾಗಿಲು ತೊಳೆದು ಬಾಗಿಲಿಗೆ ರಂಗೋಲೆ ಹಾಕಿ ಸ್ನಾನ ಮಾಡ್ಕೊಬಂದು ಪೂಜೆಗೆ ರೆಡಿ ಮಾಡ್ತಾಯಿದ್ರು. ಇನ್ನು ನಾನು ಕೂಡ ಎದ್ದು ಚಾಪೆ ಎಲ್ಲ ಎತ್ತಾಕ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಇನ್ನು ನೀರು ಬರ್ತಾ ಇದೆಯಲ್ಲ ಪಾತ್ರೆ ತೊಳೆಯೋಣ ಅಂತೇಳಿ ಪಾತ್ರೆ ತೊಳಿತಾ ಇದ್ದೆ. ಅಷ್ಟರಲ್ಲಿ ನೀರು ನಿಂತೋಯ್ತು. ಇನ್ನು ಬಕೆಟಲ್ಲಿ ನೀರಲ್ಲೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಇನ್ನು ತಿಂಡಿಗೆ ನನ್ನ ಮಗಳು ಟೊಮಟೊ ಬಾತ್ ಮಾಡಮ್ಮ ಅಂತ ಕೇಳಿದ್ಲು ಅಂದ್ಬಿಟ್ಟು ಟೊಮಟೊ ಬಾತ್ಗೆಲ್ಲ ರೆಡಿ ಮಾಡಿಕೊಂಡು ಯಾವುದೇ ಥರ ಪೌಡರ್ನ ಯೂಸ್ ಮಾಡ್ದೇ ಮಸಾಲೆ ಎಲ್ಲ ರುಬ್ಕೊಂಡು ಟೊಮಟೊ ಬಾತ್ಗೆ ಒಗ್ಗರಣೆ ಹಾಕಿ ಕ್ಯಾಪ್ ಹಾಕ್ಬಿಟ್ಟು ಬಂದು ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ. ನಾವು ಇನ್ನು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ತಪ್ಕೊಂಡು ಮುದ್ದಾಡ್ತಾ ಇದ್ಲು. ಅಷ್ಟರಲ್ಲಿ ತಿಂಡಿನೂ ಕೂಡ ರೆಡಿ ಆಯಿತು. ನಾವು ಕೂಡ ಬಾಕ್ಸ್ಗೆ ಹಾಕ್ಕೊಂಡು ನಾವು ಕೂಡ ಹೊರಟ್ವಿ. ಹೊರಡೋ ಗ್ಯಾಪಲ್ಲಿ ಅಪ್ಪ ಮಗಳು ಮುದ್ದಾಟ ಅಂತೂ ತುಂಬಾ ಚೆನ್ನಾಗಿತ್ತು. ಅವಳಿಗೆ ಸ್ವಲ್ಪ ಅವರಪ್ಪ ಮುದ್ದಾಡಿ ಅವಳಿಗೆ ಬಾಯ್ ಮಾಡಿ ನಾವು ಕೂಡ ಮನೆಗೆ ಹೊರಟ್ವಿ. ಇನ್ನು ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಮನೆಯವರು ಕೂಡ ರೆಡಿಯಾಗಿ ತಿಂಡಿ ತಿಂದು ಅವರು ಕೂಡ ಡ್ಯೂಟಿಗೆ ಹೊರಟ್ರು. ಇನ್ನು ನಾನು ಕೂಡ ರೆಡಿಯಾಗಿ ತಿಂಡಿ ತಿಂದು ನಾನು ಕೂಡ ಕೆಲ್ಸಕ್ಕೆ ಹೊರಟೆ. ಇನ್ನು ಹೊರಡೋ ಗ್ಯಾಪಲ್ಲಿ ಆ ಕಡೆ ತಿರುಗಿ ನೋಡಿದೆ, ನಮ್ಮ ಗಿಡದಲ್ಲಿ 2 ಶಂಖಪುಷ್ಪ ಹೂವು ಬಿಟ್ಟಿತ್ತು. ಲಾಕ್ ಹಾಕ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಅಲ್ಲೇ ಇದ್ದು ತುಳಸಿ ಗಿಡಕ್ಕೆ ಹೂವನ್ನು ಮುಡಿಸ್ಬಿಟ್ಟು ನಾನು ಕೂಡ ಡ್ಯೂಟಿಗೆ ಹೊರಟೆ. ಇನ್ನು ಸಂಜೆ ಬಂದು ಸ್ವಲ್ಪ ತುಳಸಿ ಗಿಡ ಎಲ್ಲ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಥರ ಹೂವು ಬಿಟ್ಟಿರೋದೆಲ್ಲ ನೀಟಾಗೆಲ್ಲ ಕಟ್ ಮಾಡಿಬಿಟ್ಟು ಇನ್ನು ಗಿಡ ನೋಡ್ತಾ ಹೊರಗಡೆ ಸ್ವಲ್ಪ ಓಡಾಡಿಕೊಂಡು ಇನ್ನು ನೆನ್ನೆ ಸ್ವಲ್ಪ ಬಟ್ಟೆ ತೊಳೆದಿದ್ನಲ್ಲ, ಆ ಬಟ್ಟೆ ಎಲ್ಲ ಮಡಚಿರಲಿಲ್ಲ. ಹಾಗಾಗಿ ಆ ಬಟ್ಟೆ ಎಲ್ಲ ಮಡಚಿಟ್ಟು ಇನ್ನು ನಮ್ಮ ಮನೆಯವ್ರು ಬಂದಮೇಲೆ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೊರಟ್ವಿ. ಅಷ್ಟರಲ್ಲಿ ಜೋರಾಗಿ ಮಳೆ ಬಂತು. ಈ ವರ್ಷದ ಮೊದಲನೇ ಮಳೆ ನಮ್ಮ ಊರಲ್ಲಿ ಇಷ್ಟೊಂದು ಜೋರಾಗಿ ಬಂದಿರೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ